ನಮ್ಮ ಆತ್ಮೀಯ ಸ್ನೇಹಿತರು ಜಯಪ್ರಕಾಶ್ ಅವರು ಕರೆ ಮಾಡಿದರು. ಇವರು ಆಟೋ ಒಳಗಡೆ ಒಂದು ಹಾವು ಸೇರ್ಕೊಂಡಿದೆ ಅಂತ. ಇದು ಬಂದು ವಿಷರಹಿತ ತೋಳದಾವು. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವನಿಗೆ ಬಂದು ನಿರ್ಪದ್ರಜಗಳು. ಮುಖ್ಯವಾಗಿ ರೈತನ ಮಿತ್ರ. ಶೇಕಡ 40% ರೈತನಿಗೆ ಅರಿವಿಲ್ಲದಾಗೆ ಯಾವುದು ಉಳಿಸ್ತಾ ಇದೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಕಾಪಾಡಿ. ಇದನ್ನು ಸಾಮಾನ್ಯವಾಗೆಲ್ಲ ಕಟ್ಟುವ ಅಂತ ಭಾವಿಸ್ಕೊಳ್ಳೋದು ಹೆಚ್ಚು. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಕಾಪಾಡಿ. ಧನ್ಯವಾದಗಳು. ತಗೊಳ್ಳಿ, ಅಲ್ಲಾಡಿಸ್ಬಿಡಿ, ಕೈ ಬೆರಳೆತ್ತಿ. ಇದು ಬಂದು ವಿಷರಹಿತ ತೊಳೆದಾವು. ಸಾಮಾನ್ಯವಾಗಿ ಇದನ್ನ ಕಟ್ಟುವ ಅಂತ ಭಾವಿಸ್ಕೊಳ್ಳೋದು ಹೆಚ್ಚು. ಒಂದು ಮನೇಲಾಗ್ಬೋದು, ಅಥವಾ ಒಂದು ಕಚೇರಿಯಲ್ಲಾಗ್ಬೋದು, ಅಥವಾ ಒಂದು ಗೋಡಾನಾಗ್ಬೋದು. 10ರಿಂದ 15 ಅಲ್ಲಿ ಇದೆ ಒಂದು ತೋಳದಾವಿರುತ್ತದೆ. ಇದು ಮುಖ್ಯ ಆಹಾರ ಬಂದು ಅಲ್ಲಿ ಮತ್ತು ಸಣ್ಣ ಸಣ್ಣ ಓಟಿಕೆಗಳು. ಇವುಗಳು ಸಾಮಾನ್ಯವಾಗಿ ಆಹಾರದ ಸರಪಳಿಯನ್ನು ಉಳಿಸೋದ್ರಲ್ಲಿ ಮಹತ್ವದ ಪಾತ್ರವನ್ನು ನಾವು ವಹಿಸ್ತಾ ಇದೆ. ಮತ್ತು ಯಾವುದೇ ವಿಷಕಾರಿ ಅವುಗಳನ್ನ ಕಡಿದಾಗ ದಯವಿಟ್ಟು ನಾಟಿಗಾಗಲಿ ಮಠ ಮಂತ್ರಕ್ಕಾಗಲಿ ಹೋಗದೆ ನಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಅಲ್ಲಿ ಉಚಿತವಾಗಿ ಹಣ್ಣು ಕೊಡ್ತಾರೆ. ಜೀವಕ್ಕೇನು ಅಪಾಯ ಇಲ್ಲ. ಮತ್ತು ಯಾವುದೇ ಅವುಗಳನ್ನು ಕೊಲ್ಲೋದಾಗಲಿ, ಹಿಂಸೆ ಮಾಡೋದಾಗಲಿ ಮಾಡಿದ್ರೆ 7 ವರ್ಷ ಜೈಲು, 3 ಲಕ್ಷ ಜುಲ್ಮನೆ ಆಗುತ್ತೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂತೋಷ ಕಾಪಾಡಿ. ಧನ್ಯವಾದಗಳು. ಕೊಡಿ ಸರ್.